ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್‌ಗೆ ಸ್ವಾಗತ. ನಾವಿವತ್ತು ಈಸಿಯಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣ್ಲಿನ ನಾನು ಒಲೆ ಮೇಲೆ ಇಟ್ಕೊಂಡು 2 ಕಪ್ ನೀರು ಹಾಕೋತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟು ತಗೊಂಡ್ರೆ 2 ಕಪ್ ನೀರು ತಗೊಬೇಕು. ಈ ನೀರು ಕುದಿ ಬರೋಕ್ಕೂ ಮುಂಚೆನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಹಾಗೇನೆ ತಗೊಂಡಿರೋ 1 ಕಪ್ ರಾಗಿ ಹಿಟ್ಟಲ್ಲಿ 1 ಸ್ಪೂನಷ್ಟು ಹಿಟ್ಟನ್ನ ಈ ನೀರಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕುದಿ ಬರೋಕ್ಕೂ ಮುಂಚೆನೆ ಇದನ್ನ ಮಾಡ್ಬೇಕು. ಆಗ ರಾಗಿ ಮುದ್ದೆ ಗಂಟಾಗ್ ಬರಲ್ಲ. ಈ ತರ ನೀಟಾಗಿ ಮಿಕ್ಸ್ ಆದ ನಂತರ ಇದೊಂದ್ 2 ನಿಮಿಷಕ್ಕೆ ಕುದಿಯೋಕ್ ಸ್ಟಾರ್ಟ್ ಆಗತ್ತೆ. ಈ ತರ ಕುದಿಬೇಕಾದ್ರೆ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದು ಗಂಜಿ ತರ ಉಕ್ಕೋಕ್ ಬಂದಾಗ ತಗೊಂಡಿರೋ 1 ಕಪ್ ರಾಗಿ ಹಿಟ್ಟನ್ನ ಇದಕ್ ಹಾಕೊಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಗೇನೆ ಇದನ್ನ 7 ನಿಮಿಷ ಬೇಯಿಸ್ಬೇಕು. ಈಗಿದು 7 ನಿಮಿಷ ಬೆಂದಿದೆ. ಒಂದ್ ಮರದ ಹುಟ್ಟು ಅಥವಾ ಮುದ್ದೆ ಕೋಲನ್ನ ತಗೊಂಡು ಇದನ್ನ ನೀಟಾಗಿ ತಿರುಗಿಸ್ಕೊಬೇಕು. ಒಂಚೂರು ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ನಿಮ್ಗೇನಾದ್ರು ನೀರ್ ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ಅಥವಾ ಇನ್ನ ಹಿಟ್ಟು ಸಾಫ್ಟ್ ಆಗಿ ಬರ್ಬೇಕು ಅಂತ ಅನ್ಸಿದ್ರೆ ನೀರ್ ಹಾಕೊಬಹುದು. ಈಗ ಇದು ರೆಡಿ ಆಗಿದೆ. ಟರ್ನ್ ಆಫ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಹಾಗೇನೆ ಒಂದ್ ಪ್ಲೇಟಿಗೆ ತುಪ್ಪ ಹಾಕೊಂಡ್ಬಿಟ್ಟು ಸವರ್ಕೋತಾ ಇದ್ದೀನಿ. ನೀವ್ ಬೇಕಾದ್ರೆ ಎಣ್ಣೆನೂ ಹಾಕೊಬಹುದು. ನಂತರ ರೆಡಿ ಆಗಿರೋ ಹಿಟ್ಟನ್ನ ಈ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಕೈನ ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನ ನೀಟಾಗಿ ನಾದ್ಕೋಬೇಕು. ತುಂಬಾ ಬಿಸಿ ಇರತ್ತೆ. ಆಗಾಗ ತಣ್ಣೀರಲ್ಲಿ ಕೈ ಎತ್ಕೋತಾ ಇರ್ಬೇಕು. ಹಾಗೇನೆ ಈ ಹಿಟ್ಟು 2 ನಿಮಿಷ ನಾದಾದ್ಮೇಲೆ ಎಷ್ಟ್ ಸೈಜಲ್ಲಿ ನಿಮಿಗ್ ಮುದ್ದೆ ಬೇಕೋ ಅಷ್ಟ್ ಹಿಟ್ಟನ್ನ ತಗೊಂಡ್ಬಿಟ್ಟು ನೀಟಾಗಿ ಉಂಡೆ ಕಟ್ಟಿದ್ರೆ ರಾಗಿ ಮುದ್ದೆ ರೆಡಿ ಆಗತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಈಸಿಯಾಗಿ ರಾಗಿ ಮುದ್ದೆ ಮಾಡಿದೀವಿ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.